ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರತಕ್ಕಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಈ ಶಿಕ್ಷಕ ಸಮುದಾಯಕ್ಕೆ ಇದೆ ಅಂತ ಹೇಳಿ ನಾವೆಲ್ಲರೂ ಬಹಳಷ್ಟು ಬಾರಿ ನಾವು ಅದನ್ನ ಹೇಳ್ತಕ್ಕಂಥದ್ದು ನೋಡ್ತೇವೆ. ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿಯನ್ನು ತರ್ತಕ್ಕಂಥ ಶಕ್ತಿ ಮತ್ತು ಸಾಧಕರು ಯಾರು ಸಮಾಜದಲ್ಲಿದ್ದಾರೆ ಅವ್ರ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಶಿಕ್ಷಕರು. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಇವತ್ತು ಯಾವ ರೀತಿ ಬದಲಾವಣೆಗಳನ್ನ ನಾವು ಸಮಾಜದಲ್ಲಿ ತರಲಿಕ್ಕೆ ನಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದೀವಿ ಶಿಕ್ಷಕರು ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಅದನ್ನ ಕೊಂಡಾಡ್ತಕ್ಕಂಥದ್ದು. ನಾನು ಸಹ ಸುಮಾರು 10 ವರ್ಷ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ. ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾವ ರೀತಿ ನಾವು ಸಮಾಜದ ಬದಲಾವಣೆಗೆ ನಾವು ಕಾರಣೀಭೂತರಾಗಬಹುದು ಅಂತಕ್ಕಂಥದ್ದು ಅದರ ಅರಿವು ನನಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ರಿಂದ ನಾವು ಹಲವಾರು ಬದಲಾವಣೆಗಳನ್ನ ತರ್ತಕ್ಕಂಥ ಪ್ರಯತ್ನ. ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿ, ಇವತ್ತು ಸಾವಿತ್ರಿಬಾಯಿ ಫೂಲೆ, ಇವತ್ತು ಇವರೆಲ್ಲರನ್ನ ನಾವು ನೆರೆಸ್ಕೊಳ್ತಕ್ಕಂಥದ್ದು ಎಷ್ಟು ಅವಶ್ಯಕ ಅಂತಕ್ಕಂಥದ್ದನ್ನ ನಾವೆಲ್ಲ ನಿರಂತರವಾಗಿ ಪ್ರತಿ ವರ್ಷ ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾವು ಅವರನ್ನ ನೆನೆಸಿ ಅವರ ಕೊಡುಗೆಯನ್ನ ಸ್ಮರಿಸ್ತಕ್ಕಂಥ ಒಂದು ಸಂದರ್ಭ. ಬಂಧುಗಳೇ, ಇವತ್ತು ಏನಾದರೂ ನಾವು ಭವಿಷ್ಯತ್ತಿನ ಭವ್ಯ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಶಿಕ್ಷಕರ ಪಾತ್ರ ಎಷ್ಟು ಅವಶ್ಯಕ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನಗಂಡಿದ್ದೀವಿ. ಆದರೆ ನಿರಂತರವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗೆ ಅನುಗುಣವಾಗಿ ನಾವು ಆಗಿಂದಾಗೆ ನಾವು ನಮ್ಮ ವ್ಯವಸ್ಥೆಗಳಲ್ಲಿ, ನಮ್ಮ ಆಡಳಿತದಲ್ಲಿ ಮತ್ತು ನಮ್ಮ ಬೋಧನಾ ವ್ಯವಸ್ಥೆಗಳಲ್ಲಿ ಮತ್ತು ಪಠ್ಯಗಳಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಅದು ಶಾಲಾ ಶಿಕ್ಷಣ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು. ಇವತ್ತಿಗಾಗಲೇ ನಾವು ಮಾತಾಡ್ತಾ ಇದ್ವಿ ದ್ವಿಭಾಷಾ ಪದ್ಧತಿ ಅಂತ ಹೇಳಿ. ಇವತ್ತು ಪೋಷಕರ ಬೇಡಿಕೆ, ಪೋಷಕರ ಕನಸುಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ಇಲಾಖೆಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಒಂದು ಕಡೆ ಭಾಷೆಯ ಮೇಲೆ ನಮಗೆ ಇರ್ತಕ್ಕಂಥ ಅಭಿಮಾನದ ಜೊತೆಗೆ ಮಕ್ಕಳ ಭವಿಷ್ಯತ್ತನ್ನ ರೂಪುಗೊಳಿಸಲಿಕ್ಕೆ ಇವತ್ತು ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆ, ಒಂದು ಪ್ರಪಂಚದಲ್ಲಿ ಅದರ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಅರ್ಥಕೊಂಡು ಆ ಬದಲಾವಣೆಗಳನ್ನ ಸರ್ಕಾರಗಳು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ನಾನು ಈ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಹಲವಾರು ನಾವು ಸುಧಾರಣಾ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಮುಖ್ಯವಾಗಿ ತಮಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಬಳಸಿಕೊಂಡು ನಾವು ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ಇನ್ನ ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕ ಆಗಿಲ್ಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ, ಶೈಕ್ಷಣಿಕ ಒಂದು ಪ್ರಗತಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ದಿನಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ತಮಗೆ ಗೊತ್ತಿದೆ, ಇವತ್ತು ನ್ಯಾಯಾಲಯದಲ್ಲಿ ಯುಜಿಸಿಯ ನಿಯಮಗಳ ಅಡಿಯಲ್ಲಿ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ, ಯಾರು ಯುಜಿಸಿಯ ನಿಯಮಗಳ ಅಡಿಯಲ್ಲಿ ಅರ್ಹತೆ ಹೊಂದದೇ ಇರ್ತಕ್ಕಂಥವರು, ಈ 2 ವಿಚಾರಗಳ ಬಗ್ಗೆ ಇವತ್ತು ನ್ಯಾಯಾಲಯದ ಮುಂದೆ ಇರ್ತಕ್ಕಂಥ ಒಂದು ಸಮಸ್ಯೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ನಾವು ಇದೇ ಅತಿಥಿ ಉಪನ್ಯಾಸಕರು ಸುಮಾರು 15-20 ವರ್ಷಗಳು ಅವರು ಅರ್ಹತೆ ಇಲ್ಲ ಅಂತ ಹೇಳಿ ಇವತ್ತು ಯಾರು ಹೇಳ್ತಾ ಇದ್ದೇವೆ, ಅವರನ್ನ ನಾವು ಬಳಸಿಕೊಂಡು ಇದುವರೆಗೂ ನಾವು ನಮ್ಮ ಪ್ರಯಾಣವನ್ನ ನಾವು ಮಾಡಿದ್ದೇವೆ.